ಹಾಗಾಗಿ ಜಿಲ್ಲಾಧ್ಯಕ್ಷರು, ನನ್ನ ಸ್ನೇಹಿತ ಶ್ರೀನಿವಾಸ್ ಅವರು ಮತ್ತು ನನ್ನ ಸ್ನೇಹಿತರು ಷಣ್ಮುಖಪ್ಪನವರು ಎಲ್ಲರೂ ಕೂಡ ಒಟ್ಟು ಕೂತ್ಕೊಂಡು ಇನ್ನೊಂದು ಜನ ಸೇರ್ಕೋಬೇಕಾಯಿತು. ಅನಿಶ್ಚಿತವಾಗಿ ಸಂಜೆ ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೋಬೇಕಲ್ಲ, ತಂತ್ರಗಾರಿಕೆ ಮಾಡ್ಕೊಂಡು ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು ಭಾಳ ಪ್ರಮುಖವಾಗಿ. ಹೋದ ಸರಿ ನಾವು ಸೋತಿದ್ವಿ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸರಿ BJP ಸೋಲಿಸ್ಲಿಕ್ಕೆ ಯಾವ ಥರ ನಾವು ಪ್ರಯತ್ನ ಪಡಬೇಕು, ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಯಾವ ಅಭ್ಯರ್ಥಿ ಈಗ ಕೇಳಪ್ಪ ಒಂದು ಕಿರಣ. ಈಗ ಪಕ್ಷ ಇದೆ, ಹೈಕಮಾಂಡ್ ಇದೆ, ನನಗೆ ಡೆಲ್ಲಿ ಹೈಕಮಾಂಡ್ ಇದೆ, ಸ್ಟೇಟ್ ಹೈಕಮಾಂಡ್ ಇದೆ. ಸನ್ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, CM ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು, ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಸಚಿವರು, ಒಬ್ಬರು ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬರು, ಇವರೆಲ್ಲರೂ ಒಟ್ಟು ಕೂತ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟು ಕೂತ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿ ಕಳಿಸ್ಕೊಡ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಟ್ಟು ಕೈ ಜೋಡಿಸಿ ಕೆಲಸಕ್ಕೆ ಪ್ರಯತ್ನ ಪಡಬೇಕು ಅಂತ ಚರ್ಚೆ ಆಗುತ್ತೆ. ಸರ್, ಯಾರು ಅಭ್ಯರ್ಥಿ ಆಗೋ ಸಾಧ್ಯತೆ ಇದೆ? ಯಾರನ್ನ ಸಾಧ್ಯತೆ ಯಾರನ್ನ ಈಗ ಆಸ್ಪಿರೆಂಟ್ಸ್ ಈಗ ನಮ್ಮಲ್ಲಿ ಆಲಪ್ಪನವ್ರ ಆಸ್ಪಿರೆಂಟ್ ಅವರೇ, ಸ್ಕ್ರೀನಿಂಗ್ ಕಮಿಟಿಗಳು ನಿಖಿತ್ ಆಸ್ಪಿರೆಂಟ್ ಅವರೇ, ಈಗಿನ ಹೊಸಬರಾಗಿ ಮುದನ್ಮೇಗೌಡರು ಆಸ್ಪಿರೆಂಟ್ ಅವರೇ. ಈಗ ನನ್ನ ಹೆಸರು ತಿಳಿಸ್ತಾ ಇದ್ದೀನಿ ನೀವು ಮಾಧ್ಯಮದವರು. ಭಾರತೀಯ ಶ್ರೀನಿವಾಸ್ ಅವ್ರದ್ದು ನಡೀತಾ ಇದೆ, ನೀವೇ ಮಾಧ್ಯಮದಲ್ಲಿ ಬರಿಗೆ ತೋರಿಸ್ತಾ ಇದ್ದೀರಾ. ಅಲ್ಲ, ತಾವು ಆಕಾಂಕ್ಷಿತರ? ಅಲ್ಲ, ಆಕಾಂಕ್ಷಿ ಪ್ರಶ್ನೆ ಬೇರೆ ಇಲ್ಲಿ ಒಂದು ನಿಮಿಷ. ಈಗ ಹೈಕಮಾಂಡ್ ಹೆಸರಲ್ಲಿ ಹೈಕಮಾಂಡ್ ಬ್ಯಾಲ್ ಹೆಸರೇ ಇದೆ ಅಂದರೆ ನೀವು ತಿಳಿಸ್ತೀವಿ, ಖುಷಿ ಅಲ್ವಾ ನಮಗೆ ತಿಳಿಸ್ತಾ ಇದ್ದೀರಿ ಹೆಸರು? ಅಲ್ಲ, ಒಂದು ನಿಮಿಷ, ನಿಜ, ಹೌದು. ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲರೂ ಭದ್ರವಾಗಿರಬೇಕು, ನಾವೆಲ್ಲರೂ ಒಗ್ಗಟ್ಟೆ ಚುನಾವಣೆ ಮಾಡಬೇಕು ಅಂತ ಪ್ಲ್ಯಾನ್ಗೋಸ್ಕರ ಇವತ್ತು ಒಂದು ತಂತ್ರಗಾರಿಕೆ ಮಾಡಬೇಕು ಅಂತ ಕೂತಿದ್ದೀವಿ ಅಷ್ಟೇ. ಬಿಟ್ಟರೆ ಆಮೇಲೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಮನವಿ ಮಾಡೋದು ಅದನ್ನೇನೋ ಅಭಿಪ್ರಾಯ ಅದೇ ಇದು ಏನು ಬರೆಯೋದು ಬೇಡ, ಯಾವುದೂ ಇಲ್ಲ. ಇಲ್ಲಿ ನಾವು ಒಟ್ಟಾಗಿ ಚುನಾವಣೆ ಮಾಡಿ BJP ಸೋಲ್ಸಕ್ಕೆ ಏನು ಮಾಡಬೇಕು ಅದಕ್ಕೆ ನಾವು ಪ್ಲ್ಯಾನ್ ಟಿಕೆಟ್ ಕೊಟ್ಟಿದ್ದೀವಿ ಸರಿಗೆ. ಅಲ್ಲ, ಇದು ಅದಕ್ಕೆ ಅಂತ ಹೈಕಮಾಂಡ್ ಇದೆಯಲ್ಲ, ಅದಕ್ಕೆ ಅಂತೇಳಿ ನಾವು ಕಾಂಗ್ರೆಸ್ ಪಾರ್ಟಿಯ ತಮ್ಮ ವಿರೋಧ ಇದೆಯಾ? ಕಾಂಗ್ರೆಸ್ ಪಾರ್ಟಿಯ ಸೇವಕರುಗಳು ತಮ್ಮ ವಿರೋಧ ಇದೆಯಾ? ಏನು ಅವ್ರ ಆದೇಶ ಕೊಡ್ತಾರೋ ಹೈಕಮಾಂಡು, ಅವರ ಆದೇಶವನ್ನು ಪಾಲಿಸೋದು ನನ್ನ ಕರ್ತವ್ಯ ಮತ್ತು ನಮ್ಮೆಲ್ಲರ ಕರ್ತವ್ಯ. ವಿರೋಧ ಇದೆ ಮುದ್ದನ್ಮೇಗೌಡರು ಟಿಕೆಟ್ ಕೊಡೋದಕ್ಕೆ. ಅವ್ರು ಹೇಳಿದ್ರು ಹಂಗಂತ? ಹೌದು. ಈ ಹಿಂದೆ ಹಲವಾರು ಬಾರಿ ಕಾಂಗ್ರೆಸ್ ವಿರುದ್ಧನೇ ವಾಗ್ದಾಳಿ ನಡೆಸಿದವರು ಕಾಂಗ್ರೆಸ್ ವಿರುದ್ಧನೇ ಮುದ್ದನ್ಮೇಗೌಡರು ಪಕ್ಷಕ್ಕೆ ಬಂದಿಲ್ಲ ಅಂತ ಚರ್ಚೆ ಆಯ್ತು. ಇಲ್ಲ, ಈಗ ಮುದ್ದನ್ಮೇಗೌಡರು ಪಕ್ಷಕ್ಕೆ ಬಂದು ಮಾತಾಡಬೇಕು, ಸರಿ ಚರ್ಚೆ ಬೇಡ. ಏನು ಗೊತ್ತಿಲ್ಲ, ಚರ್ಚೆ ನಡೀತಾ ಇದೆ ಅಂತ ಮಾಹಿತಿ ಐತೆ, ನೋಡ್ಬೇಕು. ಮುದ್ದನ್ಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ಕೂಡ ಇವತ್ತು ಸಭೆ ಮಾಡಿರ್ತಕ್ಕಂಥದ್ದು. ಆಲಪ್ಪ ಅವರು ನಾವು 20 ವರ್ಷ ಸ್ನೇಹಿತರು ಸರ್, 20 ವರ್ಷ ನಾನು ಅವರು ಗೆಳೆಯರು. ಮುದ್ದನ್ಮೇಗೌಡರು ಕಾಂಗ್ರೆಸ್ ವಿರೋಧ ಈಗ MLA ಆಗ್ಬೇಕಾದಾಗ ನಮಗೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಒಳ್ಳೆ ಸ್ನೇಹಿತರು. ಮುದ್ದನ್ಮೇಗೌಡರಿಗೆ ಟಿಕೆಟ್ ಸಿಗೋದು ಬೇರೆ ವಿಚಾರ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರೋದಕ್ಕೆ ನಾನು ವಿರೋಧ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ಹೇಳಿದ್ನಲ್ಲ, ಹೈಕಮಾಂಡ್ ಆದೇಶ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ. ಅವ್ರು ಕೂಡ ಆದೇಶವನ್ನು ಪಾಲಿಸಿ ಕೆಲಸ ಮಾಡಬೇಕು. ಯಾರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಪಾರ್ಟಿನಲ್ಲಿ ನಾವು ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಮುದ್ದನ್ಮೇಗೌಡರು ಟಿಕೆಟ್ ಸಿಕ್ಕಿದೆ ಹೋದಾದ್ರೆ ಒಳ ಇಟ್ಟು ಬೀಳುವ ಸಾಧ್ಯತೆ ಇದೆ ಅಂತ ನಾನೇ ಕೇಳಬೇಕು ಅದನ್ನು? ಅಲ್ಲ, ನೀವು ಹೇಳ್ಕೋಬೇಕಷ್ಟೇ ಮಾಧ್ಯಮದವ್ರು. ಯಾವುದೇ ಕಾರಣಕ್ಕೂ ಒಂದು ಯಾವ ವರೈಟಿ ಇಲ್ಲ, ಹೊರೈಟು ಇಲ್ಲ. ನೋಡಿ, ಈ ಸರಿ 100% ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಗೆಲ್ತಾರೆ. ಈಗ ಹಾಲಪ್ಪನವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅಪೀಲ್ ಮಾಡ್ತೀರಾ ತಾವು ಕೂಡ? ಅಲ್ಲ, ಹೌದು, 100%. ಬಾಬಾ ಹಾಲಪ್ಪ ಜೆಂಟಲ್ಮ್ಯಾನ್, ಕೆಲಸ ಮಾಡೋರೆ ಭಾಳ ವರ್ಷಗಳಿಂದ. ಅವ್ರ ಬೇಡಿಕೆ ಕೆಲಸ ಮಾಡಿ ಅಂತ ನಿಜಾನೇ ಅದು. ಪಾಪ ಎಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಚಾಪ್ ಮೂಡಿಸುವಂಥದ್ದು, ಪ್ರತಿಯೊಂದು ರಂಗದಲ್ಲೂ ಕೂಡ ಕೆಲಸ ಮಾಡೋ ಶ್ರಮ ಅವರ ಪಕ್ಷಕ್ಕೋಸ್ಕರ. ಹಾಗಾಗಿ ಟಿಕೆಟ್ ಕೊಡೋದಾದ್ರೆ ಮೊದಲು ಹಾಲಪ್ಪನವ್ರು ಕೊಡಿ, ಅಕಸ್ಮಾತ್ ಅವ್ರು ಕೊಡಿದ್ರೆ ತಮ್ಮ ಕೊಡಿ ಅಂತ ಏನು ಆ ಡಿಮ್ಯಾಂಡ್ ಯಾವುದು ಸದ್ಯಕ್ಕಿಲ್ಲ. ತಾವು ಭಾಳ ಬುದ್ಧಿವಂತರು ಮಾತಾಡ್ತೀರಿ, ಗೊತ್ತಿಲ್ಲ. ಬಂದಿತ್ತು ಅಂತ ಹೇಳಿದ್ರೆ ಯಾರಿಂದ ಬಂದಿತ್ತು, ಏನೇನೆಲ್ಲ ನೋಡೋ ಪ್ರಧಾನ ಚರ್ಚೆ